ಬನ್ನಿ ಯಾರು ಕಾಪಾಡಿ ಪುಟ್ಟಿಯ. ಅಯ್ಯೋ ವೆಣ್ಣ ಇದು ಬಾಯಿ ತಾತ ಇದಕ್ಕಿಂತ ಬಂದು ಬಾಯಿ ಬಿದ್ದಿದ್ದಾಳು. ಪುಟಿ 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 ಅಡ ನಮ್ಮ ಪುಟ್ಟಿಗೆ ಏನಾಗಿದೆ ನತ್ತಿ ಮನ ನೀನು ಫೋನ್ ಇಸ್ಕೊಂಡು ಮಾತಾಡ್ಬಿಟ್ಟು ನೀವು ಅಮ್ಮಂಗೆ ಫೋನ್ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಹತ್ರ ಫೋನ್ ಇಸ್ಕೊಂಡಾರ. ಯಾಕೆ ಇಲ್ಲಿ ಬಂದು ಬಾಯಿ ಬಿದ್ದಿದ್ದಾಳು ತಿಮ್ಮನ? ಮತ್ತೆ ಅವ್ರ ಅಮ್ಮ ಜೊತೆ ಫೋನಲ್ಲಿ ಮಾತಾಡೋದಲ್ಲ ಲತಾ ಜೊತೆ ಅಂದ್ಬಿಟ್ಟು ಫೋನ್ ಮಾಡಿದ್ಲ. ಅವ್ರ ಅವ್ವ ಎತ್ಕೊಬಿಟ್ಟು ಬಾಯಿ ಬಂದಂಗೆ ಬೋದ್ಬಿಟ್ಟು ಅದಕ್ಕೆ ಲತಮ್ಮನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಲತಮ್ಮನಿಗೆ ಅಂದ್ಬಿಟ್ಟು ಬಾವಿಗೆ ಸತ್ತೋಯ್ತೀನಿ ಅಂದ್ಬಿಟ್ಟು ಬೀಳಕ್ಕೆ ಅಂತ ಬಂದ್ಲು. ಅಯ್ಯೋ ಸತ್ತೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಪುಟಿ ಪುಟಿ ಅಣ್ಣ ಹಾಗೆ ಕಣ್ಣು ಮುಚ್ಕೊಂಡವಳಣ್ಣ. ಎದ್ರಕಬೇಡ ಸುಮ್ಕಿಲ್ಲ ಮಗ, ಏನೂ ಆಗಿಲ್ಲ ಕತೆ. ನೀರು ಕುಡಿದ್ಬಿಟ್ಟಿದ್ಲು, ನೀರೇನು ಹೊಟ್ಟೆಯಿಂದ ತೆಗ್ದಿನಿ ಕಕ್ಸಿನ್ ಸುಮ್ಕಿರು. ಏನೂ ಆಯ್ತು ಎದ್ರಕಬೇಡ ನೀನು. ಅಲಕಲ ನಾನು ಬರೋದೊಂಚೂರು ತಡರಾಗಿರುವೆ, ಇವೆಲ್ಲನ ಗತಿ ಅಲ್ಲ. ನೀನಾರೇ ಹೇಳ್ಬೇಕಾದ್ರೆ ಮುಂದೆ ಓಡ್ ಬಂದು ನೀನು ಜೊತೆ ನಿಂತ್ಕೊಂಡು ಹೇಳ್ತಾ ಕೂತಿದ್ದೀಯ. ಅಯ್ಯೋ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ನೇ ಇಲ್ಲ ಕಣಣ್ಣ. ಆಯ್ತಾಯ್ತು ತಡೀಲಿ, ನಿಮ್ಮ ಮನೆಯವ್ರು ಫೋನ್ ಮಾಡ್ತೀನಿ. ಅಲ್ಲ ಅಲ್ಲ ಯಾರು ಮಾತಾಡ್ತಿರೋದು? ನೀನ್ ಯಾರು? ನೀನ್ ಮಾಡ್ಬಿಟ್ಟು ನಮ್ನ್ಯಾರು ಅಂತ ಕೇಳ್ತಾ ಇದೀಯಲ್ಲ. ಯಾವಲ್ಲ ನೀನು? ಏನ್ ಮಾಡೋ ಕೆಲಸ ನಿಮ್ಗೆ ಮುಟ್ಟತ್ತವ? ಅಯ್ಯೋ ಈಗ ಗೊತ್ತಾಯ್ತು ಬಿಡು, ನಿಂಗಾಗಿ ನೀನು. ನಾನು ಕಣಜಿ ತಿಮ್ಮ. ಓಹೋ ಏನ್ ದೊಡ್ಡ ಸಾವುಕಾರರು ಫೋನ್ ಮಾಡ್ಬಿಟ್ಟಾರಲ್ಲಪ್ಪ. ಅಜ್ಜಿಯವ್ರನ್ನ ನೆನ್ಸ್ಕೊಂಡು ನಿನ್ ಬಾಯಲ್ಲಿ ಮುನ್ನಾಕ ಹಾಗೆಲ್ಲವ ನಮ್ಮ ಮನೆ ತಗ ಉಳ್ತಿದೆ. ಈಗ ನೋಡ್ಲಾ ತಿಗ ಬಲ್ತ್ಕತ್ತಲ್ಲ, ಅದಕ್ಕೆ ನಮ್ಮ ಮನೆ ದಿಕ್ಕನೆ ಬರೀಕಿಲ್ಲ ನೀನು ಅಲ್ವಾ? ಕಳ್ಳ ನನ್ನ ಮಗನ ಏನೆಲ್ಲ ಚೆನ್ನಾಗಿದ್ದಿಲ್ಲ. ಏನಪ್ಪ ಒಂದೂರಲ್ಲಿ ಇಟ್ಕೊಂಡು ಮನೆ ತಗ ಬಂದು ಮಾತಾಡ್ಬೇಕಲ್ಲ, ಫೋನಲ್ಲಿ ಮಾತಾಡ್ತೀಯಲ್ಲ. ಬರೀಯೋ ಮನೆ ತಗೆ ಇಲ್ಲೇ ಇಲ್ಲ ಆಟ ಆಡ್ತಾಬೇಕನಪ್ಪ. ಸೋಬಿತರ ಮೈತಾವು ಯಾಕ್ಲೆ? ನೀನ್ ಹಿಂಗೆ ಐಕಲ್ ನೋಡ್ಕೊಂಡು ಮೈತಾ ಕೂತ್ಕೊಂಡು ಪುರಾಣ ಹೊಡಿತಾ ಕೂತ್ಕತ್ತೀಯ. ಐಕಲ್ ಮೇಲೆ ಗ್ಯಾರಿಲ್ವಾ? ಗೋವಿಂದೇನ್ ಬಂದು ಬಾಯಿಗೆ ಬಿದ್ದದೆ. ಏನ ಮಗ ಏನ್ ಹೇಳ್ತಿದಿ? ತಮಾಷೆ ಮಾಡ್ಬೇಡ ನೀನು, ನಾನು ಆಡ್ಕೊಂಡೆ ನೀನು. ಏನಪ್ಪ ಹೇಳ್ತಿದಿ? ಅಜ್ಜಿ ಏನಜ್ಜಿ ಏನಾಯ್ತು? ಅಯ್ಯೋ ಗೋವಿಂದಣ್ಣ ಬಾವಿಗೆ ಬಿದ್ಬಿಟ್ಟಿರೋದಂತೆ ಕಣವೆ. ಕೈ ಕೈ ಹೊಡ್ತಿಲ್ಲ ಕಣವೆ, ತಗೋ ಮಾತಾಡು. ಹಲೋ ಯಾರು ಹೇಳಿ? ಮಗ ನಾನು ಕಣ ತಿಮ್ಮಣ್ಣ. ನಿಮ್ ಗೋವಿಂದೇನು ನಿಮ್ ಪಾಠದ ಬಾವಿಲಿ ಬಿದ್ಬಿಟ್ಟದೆ ಕಣವೆ, ಎತ್ ಮನ್ಸಿನಿ. ಅಯ್ಯೋ ತಿಮ್ಮಣ್ಣ ಏನು ಹೇಳ್ತಾ ಇದ್ದೀರಾ? ಪ್ಲೀಸ್ ನಿಜ ಹೇಳಿ, ತಮಾಷೆ ಮಾಡಬೇಡಿ. ಇಲ್ಲಿ ನೋಡಿ ಅಜ್ಜಿ ತುಂಬಾ ಬಡ್ಕೋತಾ ಇದ್ದಾರೆ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ ಏನ್ ಮಾಡ್ದವ್ವ? ಕಡಲೆ ಕಣ್ಣಿಟ್ಟು ನೋಡ್ಕೊಂಡ್ರುವೆ ಈ ಕೆಲಸ ಆಗೋಗದಲ್ಲಪ್ಪ. ಅಜ್ಜಿ ಅಜ್ಜಿ ಸುಮ್ನಿರಿ ಅಜ್ಜಿ, ಕೇಳ್ತೀನಿ ಸುಮ್ಕಿರಿ. ಹಣ ತಿಮ್ಮಣ್ಣ ಏನಾಗಿದೆ? ಇವಾಗ ಚೆನ್ನಾಗಿದ್ದಾಳೆ ತಾನೇ? ಅಯ್ಯೋ ಗಾಬರಿ ಆಗಂತದ್ದು ಏನಿಲ್ಲ, ಅದಕ್ಕೆ ಬರ್ಕತ್ತಿರೋದು ಅಜ್ಜಿ. ಗಾಬರಿ ಆಗಂತದ್ದು ಏನಿಲ್ಲ ಕಣ್ಮಗ. ಸಡನ್ ಆಗಿ ನಾನು ಬಂದೆ, ಅವಳು ಬಾವಿಗೆ ಬಿದ್ದ ತಕ್ಷಣ ನಿಮ್ ಸೋಬಿತ ಮಗ ಕಿರ್ಚ್ಕೊಂಡ, ಅದಕ್ಕೆ ನಾನು ಬಂದೇನೆ ಕಣವ. ತಿಮ್ಮಣ್ಣ ಬರ್ತೀವಿ ಬಿಡಿ. ಅಲ್ಲಿ ಏನ್ ಗಾಬರಿ ಬಿಡಿ, ಬನ್ನಿ. ಹೋಟೆಲ್ ನೀರೆಲ್ಲ ಕಟ್ಸೂನಿ, ಏನೋ ಕಕ್ಕವಳಕತ್ತೆ, ಏನಿಲ್ಲ ಹುಷಾರಾಯ್ತಾಳೆ, ಏನಿಲ್ಲ ಭಯ ಪಡ್ಬೇಡಿ, ಬನ್ನಿ. ಅಯ್ಯೋ ಅಯ್ಯೋ ಏನಾಯ್ತವ್ವ? ಅಯ್ಯೋ ಏನಾಯ್ತವ್ವ ನನ್ನ ಮಗಿಗೆ? ಏನಾಯ್ತು ತಿಮ್ಮ? ಅಯ್ಯೋ ಏನು ಗಾಬರಿ ಬೇಡ, ಸುಮ್ಕಿರಜ್ಜಿ, ಏನಿಲ್ಲ ಕಣ್ ಸುಮ್ಕಿರು. ಯಾಕೆ ಕರ್ಕ ಬಂದ ನೀನು ಬಾವಿ ತಕ್ಕೆ ಬೆಣ್ಣ? ಯಾಕೆ ಕರ್ಕ ಬಂದ ತೊಡಗಲ್ಲ? ಅಲ್ಲ ಆಟ ಆಡಕ್ಕಾಯ್ತಿತ್ತಿಲ್ವ? ಮನೆ ಜಾಗಿತ್ತಿತ್ತಿಲ್ವಲ್ಲ? ನಿನ್ನ ಬಾಯಿ ಮುನ್ನಾಕ ನೀರು ಬಾರಿ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರ. ಯಾಕೆ ಕರ್ಕ ಬಂದಿದೆ? ನಿಮ್ಮ ಮನೆ ತವ ಆಟ ಆಡ್ತೀವಲ್ಲ? ಅಜ್ಜಿ ಅಜ್ಜಿ ಅವಳ ಕರ್ಕ ಬಂದಿದ್ದು ಬಾವಿಗೆ ಬೀಳಕ್ಕೆ ಅಂದ್ಬಿಟ್ಟು ಹೊಡಿತೀನಿ ಚಪ್ಪಲ್ಗೆ ಕಿತ್ತೋಗಂಗೆ. ಅವಳಕ್ಲ ಬಾವಿಗೆ ಬಿದ್ದಳು? ಅವಳಾಗ ಬಿದ್ದಳು? ಮಾತಾಡಕ ಬುಡಜ್ಜಿ, ಈ ವೈಕ್ಳು ಯಾರು ಬಂದು ನಮ್ಮ ಮನೆತಕ್ಕೆ ಬಂದ್ಬಿಟ್ಟು ನಮ್ಮ ಲತಮ್ಮನ್ ಫೋನ್ ಮಾಡಬೇಕು, ಫೋನ್ ಕೊಡು ಅಂತ ಕೇಳ್ದು. ನಾನು ಕೊಟ್ಬಿಟ್ಟು ನಾನು ಅತ್ತಗಿತ ಹೋದೆ. ಅದೇನೋ ಮಾತಾಡ್ಕೊಂಡಾಯ್ತು, ತಗೊಂಡು ಫೋನ್ ಕೊಟ್ಬಿಟ್ಟು ಇತ್ತಾಗ ಬಂದವೆ. ದೇನೋ ಕಾಣಕತ್ತದೇನೋ ವೈದ್ಯ ಸರಿ ಕೇಳು, ಗಾಬರಿಸ್ಬೇಡ. ಇಲ್ಲಿ ಏನಾಯ್ತಾ? ಏನಾಯ್ತು ಬೊಗಳ? ಅಜ್ಜಿ ಲತಮ್ಮನ್ ಫೋನ್ ಮಾಡ್ಬೇಕು, ಲತಮ್ಮನ್ ಜೊತೆ ಮಾತಾಡ್ಬೇಕು. ತಿಮ್ಮಣ್ಣ ತಗಿತ ಫೋನಲ್ಲಿ ಮಾತಾಡೋದು ಅನ್ಕೊಂಡು ಹೇಳಿದ್ಲು. ಅದಕ್ಕೆ ನಾವು ತಿಮ್ಮಣ್ಣ ಮನೆಗೆ ಹೋಗ್ಬಿಟ್ಟು ಫೋನ್ ಇಸ್ಕೊಂಡು ಮಾಡಿದ್ಕೆ ಲತಾತಿ ಎತ್ನಿಲ್ಲ, ರವ ಎತ್ಬಿಟ್ಟು ನೀವು ಇದಕ್ಕೆ ಸತ್ತೋಗಿ ನನ್ನ ಮಗ ನೆಮ್ಮದಿ ಇಲ್ಲ ಹಂಗೆ ಹಂಗೆ ಅಂತ ಏನೇನೋ ಬೋಯ್ತು. ಅದಕ್ಕೆ ನಾನು ಸತ್ತೋದ್ರೆ ಲತಮ್ಮ ನೆಮ್ಮದಿಯಾಗಿರ್ತದೆ ಅಂದ್ಬಿಟ್ಟು ಬಾವಿಗೆ ಬಿದ್ದು ಸಾಯ್ತೀನಿ ಅಂತ ಅಂದ್ಲು. ಹಂಗೂ ನಾನು ರಜಾ ಕಳ್ಕೊಂಡು ಸಾಯಿವೆ ಸುಮ್ಮನೆ ಈಗ ಬೇಡ ಅಂತ ಅಂದೆ ಕಣಜ್ಜಿ. ಹಂಗಂದು ನನ್ನ ಮಾತೆ ಕೇಳಲಿಲ್ಲ, ಸಾಯ್ತೀನಿ ಈಗಲೇ ಅನ್ಕೊಂಡು ಸಾಯ್ತೀನಿ ಅನ್ಕೊಂಡು ಬಾವಿಗೆ ಆಗ್ಬಿಟ್ಲು. ಆಗ ನಾನು ಕೂತ್ಕೊಂಡೆ, ಆಗ ತಿಮ್ಮಣ್ಣ ಬಂದು ಕಾಪಾಡ್ತು. ಇಷ್ಟೇ ಆಗಿದ್ದು. ತಿಥಿ ಮಾಡ ಅವಳು ಅಪ್ಪ ಮಾಡ ಅವಳು ಗುದ್ದ ತೆಗಿಯ ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಗುರ್ಸಟ್ಟಿ. ಹೊಡಿತೀನಿ ಬರ್ಲಲ್ಲಿ ಕಿತ್ತೋಗಂಗೆ ಕಿತ್ತೋದ್ ಗುರ್ಸಟ್ಟಿಗೆ ಲೋಪರ್ ಮುಂಡೆ. ಓ ಏನ್ ಮನೆಗೆ ಮಗಳು ಕರ್ಕೊಂಡೋಗಿ ನಮ್ಮ ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದಾಳೇನೋ. ಓ ಬಾ ಅಂತ ಕಳ್ಸಿದ್ರೆ ತಪ್ಪಾಯ್ತು. ಬರ್ಲಿಯ ನನ್ನ ಮಗ ಮಾಡ್ತೀನಿ ನನ್ನ ಮಗನ್ಗೆ. ಓ ದೊಡ್ಡ ನನ್ನ ಮಕ್ಕಳು ಏನಿಗೆ ಹೊಟ್ಟೆ ಉಡ್ಸರ್ ನಮ್ಮನ್ನ.
ಅಲ್ಲ ಅವಳಿಗೆ ಮಾತಾಡಂತದ್ದು ಏನಿತ್ತ ಗುರ್ಸಟಿ ಅಂತ ಅವಳು ಸರಿಯಾಗಿ ಕೆಲಸ ಮಾಡ್ತೀನಿ ಇಲ್ಲೆಲ್ಲ ಮಾತಾಡೋದು ಅಲ್ಲೋಗಿ ಮಾತಾಡ್ತೀನಿ ಮುಂಡೆಗೆ ಅಂತ ಅಜ್ಜಿ ಸುಮ್ಮನಿರಿ ಅಜ್ಜಿ ಅಜ್ಜಿ ಹೇಳ್ಸಿ ಪುಟ್ಟಿನ ಪುಟಿ ಪುಟಿ ಲಾ ಹೇಳುವ ಹೇಳು ಅಜ್ಜಿ ಅಜ್ಜಿ ಯಾಕವ ಯಾಕೆ ಬಾವಿಗೆ ಬಂದಿದ್ದೀನಿ ನೀನು ಓ ಹಿಂಗ ಮಕ್ಳು ಬುದ್ಧಿ ಕಲಿಯೋದು ಎಲ್ಲ ಒಳ್ಳೆದಾಗ ಬುದ್ಧಿ ಕಲ್ತ್ಕೊಂಡು ಹೋಗ್ತಾರೆ ದೇವ್ರು ಕೊಟ್ಟು ಜೀವವ ನಮ್ಮ ಕೈಯಾರ ನಾವು ಕಲ್ಕೊಳ್ಳೋದ ಯಾರು ಹೇಳ್ಕೊಟ್ಟಿದ್ವಿ ನಿನ್ಗೆ ಓ ಮಕ್ಳು ಮಕ್ಳಂಗಿರ್ಬೇಕು ಅಜ್ಜಿ ಮತ್ತೆ ಲಾತಮ್ಮರ ಅಮ್ಮ ನಿನ್ನಿಂದ ನನ್ನ ಮಗಳು ನೆಮ್ಮದಿ ಇಲ್ಲ ನೀ ಸಾಯಿ ಸಾಯಿ ಅಂತ ಬೈದ್ಬಿಟ್ಟು ಅದಕ್ಕೆ ಅಮ್ಮನ ನೆಮ್ಮದಿಯಾಗಿ ಇಲ್ಲಿ ನನ್ನಿಂದ ನೆಮ್ಮದಿ ಹಾಳಾಗದೆ ಅನ್ಬಿಟ್ಟು ಸಾಯಕ್ಕೆ ಅಂತ ಬಂದೆ. ಅವಳು ಇನ್ನೊಂದು ಹೇಳ್ತಾಳೆ ಕೇಳು ನೀನು ನೋಡ್ಲ ಮಗಲ ತಿಮ್ಮ ಈ ಬುದ್ಧಿ ಕಲ್ತಾಳಲ್ಲಿ ಸರಿಲ್ಲ ಗುರ್ಸಟಿ ಏನು ಮಾಡ್ಬೇಕು ಹೇಳ ಮತ್ತೆ ಅವಳಿಗೆ ನಾವು ಮಾತಾಡ್ಬಿಡ್ದು ಸಹಿಸ್ಕೊಂಡಿರತ್ಕ ಮನೆ ಹಾಳು ಮಾಡ್ಬಿಡ್ತಾಳೆ ಮನೆ ಅವೇನೋ ಚೆನ್ನಾಗಿ ಹೇಳ್ಕೊಂಡು ಚೆನ್ನಾಗಿ ವಾಗ್ತಾರ ಮಾಡ್ಕೊ ಹೋಯ್ತಿದ್ಲ ಅತ್ತನ್ನ ಅದ್ಗಾಡ್ಸಿದ್ಲು ಗುರ್ಸಟಿ ಚಾಡಿ ಹೇಳಿ ಇವತ್ತು ಇವೇನು ಸಾಯಸಕ್ಕೆ ನೋಡ್ತಾವಳೆ ಅವಳ ಮಗಳನ್ನ ಅವಳು ಅಲ್ಲೇ ಇಸ್ಕೊಳ್ಳಿ ಇರ್ಲಿ ಸುಮ್ಕಿರು ಹೋಗಿ ಚಂದ ಜಾಸ್ ಉಟ್ಟು ಬರ್ತೀನಿ ಸುಮ್ಮನೆ ಬಿಟ್ಟನ ನೋಡ್ಕೋ ಪರಿಸ್ಥಿತಿ ಹೆಂಗಾಗಬೇಕು ದರ್ದ್ರ ಮುಂಡೆವೇನ ಗೋವಿಂದ ಫೋನ್ ಮಾಡಿಲಿ ಫೋನ್ ಮಾಡಿದೆ ಬಾವಾ ಸುಮ್ಮನಿರಿ ಬಾವಾ ಸಮಾಧಾನ ಮಾಡ್ಕೊಳ್ಳಿ ಬಾವಾ ಅಪ್ಪ ಅಪ್ಪ ಇಲ್ಬೇಡ ಸುಮ್ನಿರಪ್ಪ ಅಪ್ಪಗ ಇಲ್ಬೇಡ ಸುಮ್ನಿರು. ಅಯ್ಯೋ ಮಗ ನಿನಗೆ ಏನಾರು ಹೆಚ್ಚು ಕಮ್ಮಿ ಆಗಿದೆ ನಾನು ಬದುಕ್ತಿದ್ದಿಲ್ಲ ಕಣಮ್ಮ ನಾನು ಬದುಕ್ತಿದ್ದಿಲ್ಲ ಯಾಕವ ಹಿಂಗೆ ಮಾಡ್ಕೊಂಡೆ ನೀನು ಮತ್ತೆ ಹೇಳೋದಂತೆ ನಿನ್ನಿಂದ ನನ್ನ ಮಗಳು ನೆಮ್ಮದಿಲ್ಲ ಹೋಗಿ ಸಾಯಿರಿ ನೀವು ಅಂತ ಅವಳಿಗೆ ತಲೆ ಮೇಲೆ ಕತ್ತಿದ್ವ ಇವೈಕ್ಳು ಎದೆ ಮೇಲೆ ಕುಂತಿದ್ವಾ ಈ ಕೆಲಸವ ಇವತ್ತು ಈ ಕೆಲಸ ಮಾಡಿರೋ ನಾಳೆ ಮೆಟ್ರಿ ಅಂಕಿ ಅಂತ ಏನು ಗ್ಯಾರಂಟಿ ಇಲ್ದೋದೆಲ್ಲ ಮಕ್ಳು ತಲೆ ತುಂಬಿ ಬಾವಿಗೆ ಬಿಡಂಗ್ ಮಾಡೋದು ಅವ್ಳಿಗೆ ಏನು ಮಾಡ್ಬೇಕು ಹೇಳು ಅಜ್ಜಿ ನನ್ನ ಮಕ್ಳಿಗೆ ನಾನು ಮೋಸ ಮಾಡಿಬಿಟ್ಟು ಎರಡನೇ ಮದುವೆ ಆಗ್ಬಿಡ್ದಾಗಿತ್ತು ಇವತ್ತಿಗೆ ಅವಳ ನನ್ನ ಸಂಬಂಧ ಮುಗಿತು ಯಾವುದೇ ಕಾರಣಕ್ಕೂ ಅವಳು ನನ್ನ ಮನೆಯೊಳಗೆ ಬರೋಂಗಿಲ್ಲ ಬಾ ಹೋಗ್ಬಿಟ್ಟು ಸರಿಯಾಗಿ ಗಿಲ್ಸ್ಬಿಟ್ಟು ಬರೋದಾ ಬಾ ಇವತ್ತಿಗೆ ಕೊನೆ ಅವಳಿಗೂ ನನಗೂ ಸಂಬಂಧ ಇಲ್ಲ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಎರಡನೇ ಮದುವೆ ಆಗಿದ್ದು ಆ ಮುಂಡೆದಾರೆ ಬಿಟ್ಟು ಹೊಂಟೋದ್ಲು ನನ್ನ ಮಕ್ಳ ಇವಳಾರ ಚೆನ್ನಾಗಿ ನೋಡ್ಕೊತಾಳೆ ಅಂದ್ಬಿಟ್ಟು ಆಗಿದ್ದು ನಾನು ಇಲ್ಲಾಂದ್ರೆ ಯಾವ ಮದುವೆನೂ ಬೇಕಾಗಿತ್ತಿಲ್ಲ ನನಗೆ ನನ್ನ ಮಕ್ಕಳನ್ನ ಎರಡು ಮಕ್ಕಳು ಸಾಕೊಂಡು ಹೋಗೋನು ಹೆಂಗೆ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಅಜ್ಜಿ ಗೊತ್ತೇ ಇಲ್ಲ ಹೋಗೋಣ ನಾನೇ ಅವ್ನಿಗೂ ಮಗಳಿಗೂ ಸರಿಯಾಗಿ ಬಿಟ್ಟು ಬರ್ತೀನಿ ನಾನು ಮಾತ್ರ ಬಿಡಕ್ಕದಲ್ಲ ಇಳಿಸ್ಬೇಕು ಬರೋದೇ ಕನ್ನಡಿ ಇಳಿಸ್ಬೇಕು ಅವ್ರು ಎತ್ತಿಗಳಿಗೂ ಬೆಂಕಿಗ ಇರ್ಸ್ಕೊಳ್ಳಿ ಬಿಡ ಮಗಳ ಅವಳು ಇರ್ಸ್ಕೊಳ್ಳಿ ಯಾಕೆ ಅವಳ ಮನೆ ತುಂಬ ಇಸ್ಕೋಬೇಕು ಅಂದ್ಬಿಟ್ಟು ಮಕ್ಕಳು ಸಾಯಿಸಕ್ಕದಲ್ಲ ಎಷ್ಟು ಮಕ್ಕಳು ಸಾಯಿಸಕ್ಕದ ನಾವು ಯಾಕೆ ನಾವು ಮದುವೆ ಮಾಡ್ಕೊಂಡಿದ್ದು ಯಾಕೆ ಈ ಮಕ್ಕಳು ಸಾಕ್ಲಿ ಅಂತ ತಾನೆ ಎರಡನೇ ಮದುವೆ ಆತಾಗಿ ಮಾಡ್ಕೊಳ್ದವ್ರು ಆಗೋದು ಹಾಳಾದ ಮುಂದೆ ನಾನೇ ಸುಮ್ಮನಿಲ್ಲ ಮದುವೆ ಮಾಡಬೇಕು ಅನ್ಕೊಂಡು ದುಡ್ಕಿ ಮಾಡಿದ್ದು ನಾನೇ ತಪ್ಪು ಮಾಡಿದೆ ನಿನ್ನ ತಲೆ ಮೇಕೆ ಚಪ್ಪಡಿಕಲ್ಲ ನಾನು ಎಳ್ದ್ಬಿಟ್ಟೆ ನಾನು ಚಪ್ಪಡಿಕಲ್ಲ ಇಲ್ಲ ಮಗ ನಡ್ಲ ಅದು ಏನಾದದು ಹಾಗೆ ಬಿಡ್ಲಿ ಬಾವಾ ಸುಮ್ಮನಿರಿ ಬಾವಾ ಅಜ್ಜಿ ನೋಡಿ ಕೋಪದಲ್ಲಿ ಮೂಗು ಇಸ್ಕೊಂಡ್ರು ಅನ್ನೋ ಥರ ಮಾಡ್ಕೋಬೇಡಿ ಅಜ್ಜಿ ಸ್ವಲ್ಪ ನಿಧಾನವಾಗಿರಿ ಏನೂ ಆಗಲ್ಲ ಎಲ್ಲ ಸರಿಯಾಗುತ್ತೆ ಪುಟ್ಟಿಗೆ ಏನೂ ಆಗಿಲ್ಲ ಅಲ್ವಾ ಸುಮ್ಮನಿರಿ ಅಜ್ಜಿ ರಶ್ಮಿ ನಿಂಗೆ ಗೊತ್ತಾಯ್ತು ಸುಮ್ಕಿರವ ನಿಂಗೆ ಗೊತ್ತಾಗಿಲ್ಲ ಇವತ್ತು ಇಷ್ಟು ಮಾಡಿರೋ ನಾಳೆ ದಿವಸಕ್ಕೆ ಇನ್ನೊಂದು ಮಾಡ್ತಾರೆ ಅವಳು ನಂಗೆ ಇರ್ತೀಯತಾನೆ ಬೇಡ ಅವಳು ಬೇಡ ನನಗೆ ನನಗೂ ನನ್ನ ಮಕ್ಳಿಗೋಸ್ಕರ ಮದುವೆ ಆಗಿದ್ದು ಇವತ್ತು ನನ್ನ ಮಕ್ಕಳನ್ನೇ ಬಾವಿಗೆ ಬೀಳಂಗೆ ಮಾಡೋಳೆ ಅಂದಮೇಲೆ ಅವಳು ಏನು ಮಾಡಕ್ಕೆ ನನಗೆ ಇರ್ತೀಯತ ಏನು ಮಾಡಕ್ಕೆ ಅಂತ ಯಾವುದೇ ಕಾರಣಕ್ಕೂ ಬೇಡ ನನಗೆ ಥೂ ಎಂತ ಹೇಳಿ ಕೆಲಸ ಮಾಡ್ಕೊಂಬಿಟ್ಟೆ ನಾನು ಈ ಮಕ್ಕಳೆಲ್ಲ ಸಾಕೊಂಡು ಹೊಂಟೋಗಿದ್ರು ನಾನು ನೆಮ್ಮದಿಗಿರ್ಬೋದಾಗಿತ್ತು ಎರಡನೇ ಮದುವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ರಶ್ಮಿ ಮುಗಿನ ಕರ್ಕೊಂಡು ನಡಿ ಮನೆಗೆ ಇಬ್ರು ಕರ್ಕೊಂಡು ನಡೀರಿ ಮನೆಗೆ ನಡೀತೀರಿ ನೀವು ನಾವು ಬರ್ತೀವಿ ಅಜ್ಜಿ ಬಾ ಹೋಗದ ನಡಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.